ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೇಳೆ ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡು 2ರಿಂದ 3 ವಿಷಲ್ನ ಬರೆಸ್ಕೋಬೇಕು. ಬೇಳೆ ಚೆನ್ನಾಗಿ ಬೇಯೋ ತನಕ ನಾವು ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. 2ರಿಂದ 3 ವಿಷಲ್ ಬಂದ ನಂತರ ನಾವು ಕುಕ್ಕರ್ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಬೇಳೆ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಹಾಕಿರುವಂಥ ಟೊಮೆಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿರಬೇಕು. ನೀವು ಮ್ಯಾಶರ್ ಕೂಡ ಯೂಸ್ ಮಾಡಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಬೇಳೆ ಚೆನ್ನಾಗಿ ಬಂದಿದೆ, ಟೊಮೆಟೊ ಕೂಡ ಮತ್ತೆ ಬೇಳೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೆ ಸ್ಟವ್ ಅನ್ನು ಆನ್ ಮಾಡಿಕೊಂಡು ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಎಲ್ಲ ರೀತಿಯಾದ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸನ್ನು ನೀವು ಮನೆಯಲ್ಲಿ ಯಾವುದೋ ರೆಗ್ಯುಲರ್ ತರಕಾರಿಗಳನ್ನು ಉಪಯೋಗಿಸ್ಕೊಳ್ತೀರಾ ಅದನ್ನು ಹಾಕೋಬಹುದು. ತರಕಾರಿ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ನೀವು. ತರಕಾರಿಗಳನ್ನು ಸೇರಿಸ್ಕೊಂಡ್ಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಸಾಂಬಾರ್ ಪೌಡರ್ನ ನಾನಿಲ್ಲಿ ಕುಜ್ಲಿಸ್ ಮಸಾಲ ಅನ್ನೋ ಒಂದು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅವ್ರ ಬ್ರ್ಯಾಂಡಲ್ಲಿ ಪ್ರಿಪೇರ್ ಆಗಿರುವಂಥ ಸಾಂಬಾರ್ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದು ಬಹಳ ಟೇಸ್ಟಿ ಆಗಿರುತ್ತೆ ಮತ್ತು ಬಹಳ ರುಚಿ ಕೊಡುತ್ತೆ. ನೀವು ಪ್ಲೇನ್ ಬೇಳೆ ಸಾಂಬಾರ್ಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ನೀವು ಮನೆಯಲ್ಲಿ ಸಿಂಪಲ್ ಆಗಿ ಸಾಂಬಾರ್ ಮಾಡ್ಕೋಬಹುದು ಅಂತಂದ್ರೆ ನೀವು ಈ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಎಲ್ಲಾ ಕಡೆ ನಿಮಗೆ ಅವೈಲೇಬಲ್ ಇದೆ. ನಾನು ಈ ಅವ್ರ ನಂಬರ್ನ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ನೀವು ಏನಾದರೂ ಇದನ್ನ ಆರ್ಡರ್ ಮಾಡ್ಬೇಕಂತಂದ್ರೆ ಅವ್ರ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಎಷ್ಟು ಆರ್ಡರ್ಸ್ ಬೇಕಾದ್ರೂ ನಿಮಗೆ ಕಳಿಸ್ಕೊಡ್ತಾರೆ. ಹಾಗೆ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಅದಕ್ಕೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೇ ಮಾಡಿರುವಂತ ಆರ್ಗ್ಯಾನಿಕಲಿ ಮತ್ತೆ ಮನೆಯಲ್ಲೇ ತುಂಬಾ ಚೆನ್ನಾಗಿ ಹೈಜೀನ್ ಆಗಿ ಮಾಡಿರುವಂತ ಸಾಂಬಾರ್ ಪೌಡರ್ ನೀವು ಟ್ರೈ ಮಾಡಿ. ಹಾಗೆ ಈ ಸಾಂಬಾರ್ ಪೌಡರ್ ಏನಾದರೂ ನಿಮಗೆ ಬೇಕಿದ್ರೆ ಅಲ್ಲಿರುವಂತ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಖಂಡಿತ ಕಳಿಸ್ಕೊಡ್ತಾರೆ. ನೋಡಿ, ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುಕ್ಕರ್ನ ನಾವು ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊಂಡ್ರೆ ತರಕಾರಿ ಮತ್ತೆ ಬೇಳೆ ಮತ್ತೆ ಇನ್ನೊಂದ್ಸರಿ ನೀಟಾಗಿ ಬೆಂದಿರುತ್ತೆ. ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ಗೆ ಒಂದು ಒಗ್ಗರಣೆ ಕೊಡಬೇಕು. ನೀವು ಒಂದ್ಸಲ ಈ ಸಾಂಬಾರ್ ಪೌಡರ್ನ ಆರ್ಡರ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಸಾಂಬಾರ್ ಪೌಡರ್ ಮಾಡಕ್ ಬರಲ್ಲ ಅವರೆಲ್ಲ ಇದನ್ನ ಟ್ರೈ ಮಾಡಿ, ಇದನ್ನ ತರಿಸ್ಕೊಂಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರ್. ನಂತರ ಒಂದು ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡು ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, ಆಗ್ಲೇ ಸ್ವಲ್ಪ ಜೀರಿಗೆ ಮತ್ತೆ ಒಣಮೆಣಸಿನ್ಕಾಯಿನ ಹಾಕೊಂಡ್ರೆ ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಅದನ್ನ ಸಾಂಬಾರ್ ಮೇಲೆ ಹಾಕಿ ಒಂದ್ಸಲ ಅದನ್ನ ಮಿಕ್ಸ್ ಮಾಡಿದ್ರೆ ರುಚಿಯಾದ ಬೇಳೆ ಸಾಂಬಾರ್ ರೆಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್